ಮಗಳ ಮದುವೆ ಲೇಟ್ ಆಯಿತು ನನಗೆ, ನನ್ನ ಮಗಳಲ್ಲಿ ಮದುವೆ ಎಲ್ಲ ಆಗಲಿಕ್ಕೆ. ನಾನು ಯಾವಾಗಲೂ ಬೇಡ್ಕೊಳ್ತಾ ಇದ್ದೆ ಮಗಳ ಮದುವೆಯನ್ನು ಮಾಡಿಕೊಡು ಅಂತ. ಆಮೇಲೆ ಈಡೇರಿಸಿದ್ದಾನೆ. ಅದು ಈ ಸಲ ಮದುವೆ ಆಯಿತು, ಮಗಳ ಮದುವೆ ಆಯಿತು. ನಾನು ಮನೆ ಕಟ್ಟಬೇಕು ಹೇಳಿ ಹೇಳಿದ್ದೆ, ಅದನ್ನ ಈಡೇರಿಸ್ಕೊಟ್ಟೆ. ನಮಗೆ ನಮ್ಮ ಪೂರ್ವಜರು ಅಂದರೆ ಇಲ್ಲಿ ಬಹುಶಃ ಈ ದೊಡ್ಡನಹಳ್ಳಿಗೆ ನಮ್ಮ ಕುಟುಂಬದವರೇ ಮೊದಲು, ಅದಕ್ಕೂ ಮೊದಲು ದೊಡ್ಡನಹಳ್ಳಿಯಲ್ಲಿ ಯಾರೂ ಇರಲಿಲ್ಲ ಅಂತೇಳಿ. ಎಂತಹ ಘಂಟಾನಾದ ನೋಡಿ, ಬಹುಶಃ ಓಂಕಾರವನ್ನು ಈ ಗಂಟೆ ಹೊರಡಿಸುತ್ತದೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ವೀಕ್ಷಕರೇ, ಇವತ್ತಿನ ದಿವಸ ನಾನು ವಿಶ್ವಂಭರ ಟಿವಿಯಿಂದ ನಿಮ್ಮನ್ನೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೋರ್ತೇನೆ. ನಾನು ದತ್ತಣ್ಣ ಗಡಿಗೆಹೊಳೆ. ಇವತ್ತು ನಾನು ನಿಂತಿರೋದು ಶಿರಸಿಯಿಂದ 8 ಕಿಲೋಮೀಟರ್ ದೂರದಲ್ಲಿ, ಶಿರಸಿಯ ಪೂರ್ವ ಭಾಗ ಮತ್ತು ಮಾರಿಕಾಂಬಾ ದೇವಿ ಎದುರುಗಡೆ ಇರತಕ್ಕಂತಹ ದೊಡ್ಡನಹಳ್ಳಿ ಶಂಭುಲಿಂಗ ದೇವಸ್ಥಾನದ ಎದುರುಗಡೆ ಇದ್ದೇನೆ. ಈ ದೇವಸ್ಥಾನದ ಮಹಿಮೆ, ಪುರಾತನತೆ ಎಲ್ಲವನ್ನ ತೋರಿಸ್ತೇನೆ. ಬನ್ನಿ, ಕರೆದುಕೊಂಡು ಹೋಗ್ತೇನೆ ತಮ್ಮನ್ನು. ಮಲೆನಾಡಿನ ಹಚ್ಚ ಹಸುರಿನ ವನಸಿರಿಯ ನಡುವೆ ಉದ್ಭವ ಮೂರ್ತಿಯಾಗಿ ನೆಲೆ ನಿಂತ ದೊಡ್ಡನಹಳ್ಳಿಯ ಶಂಭುಲಿಂಗೇಶ್ವರನ ದರ್ಶನ ಮಾಡೋಣ ಬನ್ನಿ. ತನ್ನನ್ನು ನಂಬಿ ಬಂದ ಭಕ್ತರನ್ನು ಪೊರೆಯುತ್ತಿರುವ ಮಾರಿಕಾಂಬೆಯ ಊರಿನ ಸಮೀಪದಲ್ಲಿ ಶ್ರೀ ಶಂಭುಲಿಂಗೇಶ್ವರ ದೇವರು ನೆಲೆ ನಿಂತು ಭಕ್ತರನ್ನು ಹರಸುತ್ತಿದ್ದಾನೆ. ಈ ದೇವನು ಸಿದ್ಧಿಪ್ರದಾಯಕ. ಈ ಕ್ಷೇತ್ರಕ್ಕೆ ಬಂದು ಹರಕೆ ಹೊತ್ತರೆ ಅದೆಷ್ಟೋ ಕಷ್ಟಕರ ಸಮಸ್ಯೆ ಇದ್ದರೂ ಅವು ದೂರವಾಗುತ್ತದೆ ಎಂದು ಹೇಳಲಾಗುತ್ತೆ. ದೊಡ್ಡನಹಳ್ಳಿ ಹಾಗೂ ಸುತ್ತಮುತ್ತಲಿನ ಊರಿನವರು ಮದುವೆ ಮುಂಜಿಯಂತಹ ಶುಭ ಸಮಾರಂಭ ನಿಶ್ಚಯವಾದ ಕೂಡಲೇ ಈ ದೇವನಲ್ಲಿ ಬಂದು ಹಣ್ಣು ಕಾಯಿ ಸಲ್ಲಿಸಿ ಮಾಡುವ ಶುಭ ಕಾರ್ಯ ನಿರ್ವಿಘ್ನವಾಗಿ ನಡೆಯುವಂತೆ ದೇವನಲ್ಲಿ ಬೇಡಿಕೊಳ್ಳುತ್ತಾರೆ. ಇನ್ನೂ ಹಲವಾರು ಮಂದಿ ಶುಭ ಕಾರ್ಯ ಮುಗಿದ ನಂತರ ದೇವರಿಗೆ ತೆಂಗಿನಕಾಯಿ ಅರ್ಪಿಸಿ ಭಗವಂತನಿಗೆ ನಮಿಸಿ ಹೋಗುತ್ತಾರೆ. ಎಷ್ಟು ವರ್ಷದಿಂದವ ತಾವು ಅಥವಾ ತಮ್ಮ ಒಂದು ಕುಟುಂಬ ಎಷ್ಟು ವರ್ಷದಿಂದವ ಈ ಒಂದು ಈಶ್ವರನ ಆತ್ಮಲಿಂಗದ ಪೂಜೆ ಅಥವಾ ಸೇವೆ ಕೈಂಕರ್ಯವನ್ನು ಮಾಡ್ತಾ ಇದ್ರಿ? ನಾನು ಈಗ 56ನೇ ವರ್ಷ ಪೂಜೆ ಮಾಡ್ತಾ ಇದ್ದು. 56 ವರ್ಷ ಸತತವಾಗಿ ನಾನೇ ಮಾಡಿದ್ದೆ. ಅದ್ರ ಹಿಂದೆ ನಮ್ಮ ಪೂರ್ವಜರು ಮಾಡ್ತಿದ್ರು, ಅವು ಇಲ್ಲೇ ಅವು ತೀರು ಹೋಗಿದೆ ಈಗ. ಹೀಗಾಗಿ ನಾನು ಸಣ್ಣಿರುವಾಗಲೇ ಪೂಜೆ ಕೆಲಸಕ್ಕೆ ಬಂದು ಇಲ್ಲಿ ಒಳ್ಕೊಂಡೆ. ನಾನು ಹೈಸ್ಕೂಲಿಗೆಲ್ಲ ಹೋದವಲ್ಲ, ಪಾಠಶಾಲೆ ಮುಗಿಸ್ಕೊಂಡು ಹಾಗೆ ದೇವ್ರ ಪೂಜೆ ಮಾಡಲು ಶುರು ಮಾಡಿದ್ದೆ. ಹಾಗಾಗಿ 56ನೇ ವರ್ಷ ನಾನು ಈ ಪೂಜೆ ಮಾಡ್ತಾ ಇದ್ದೇನೆ. ಹೌದು, 3 ವರ್ಷದ ಮೇಲೆ ಆಗಿಲ್ಲ. ಈಗ ಸಾಮಾನ್ಯ 75-80 ವರ್ಷ ನಮ್ಮ ಕುಟುಂಬ ಸತತವಾಗಿ ಪೂಜೆ ಮಾಡಿದ್ದು. ನಿಮ್ಮ ಮಕ್ಕಳು ಇದನ್ನು ಮಾಡ್ತಾ ಇದ್ರು? ನನ್ನ ಹಿರಿಮಗ ವೈದ್ಯಕೀಯ ಕಲ್ತಿದ್ದ, ಈಗ ನನ್ನ ಜೊತೆ ಅವ ಸಹಾಯ ಮಾಡ್ತಾ. ಇಲ್ಲಿ ತ್ರಿಕಾಲ ಪೂಜೆ ದೇವಸ್ಥಾನ, ಹಾಗಾಗಿ ಮಗನೂ ಸಹಾಯ ಮಾಡೋದಕ್ಕೆ ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೆ. ನಾನು ಪೂಜೆ ಶುರು ಮಾಡುವಂಥ ಆ ತಾರೀಕಿಗೆ ನನಗೆ ಬಹಳ ಬಡತನ ಆಗಿತ್ತು. ಜೀವನಕ್ಕೆ ಪ್ರತಿನಿತ್ಯ ದೈನಂದಿನ ಜೀವನ ನಡೆಸ್ಕೊಂಡು ಹೋಗೋದೇ ಕಷ್ಟ, ಊಟಕ್ಕೆ ಇಲ್ಲೇ ಹೇಳುವಂಥ ಕಾಲ. ಆದರೆ ಇಷ್ಟು ವರ್ಷ ಸತತವಾಗಿ ಪೂಜೆ ಮಾಡೋದಕ್ಕೆ ನನಗೆ ಆ ಸರ್ವಜ್ಞೇಂದ್ರ ಸ್ವಾಮಿಗಳು ಸೋನ್ನೋಲಿ ಮತ್ತು ಮಠದ ಗುರುಗಳು, ನೀನು ಪೂಜೆ ಮಾಡು, ಆ ದೇವರನ್ನ ರಕ್ಷಣೆ ಮಾಡ್ತಾ ಇನ್ನ ಹೇಳೋದ್ರಿಂದ ನಾ ಯಾವುದೇ ತೊಡಕು ಕಷ್ಟ ಬಂದರೂ ಬಿಡದೆ ನಡೆಸ್ತಾ ಬಂದದ್ದಕ್ಕೆ
ದೇವರು ನನಗೆ ಎಲ್ಲ ರೀತಿಯಿಂದ ಸಂಸಾರದಲ್ಲಿ ಸಮೃದ್ಧಿಯನ್ನು ಮಾಡಿದ್ದ. ಯಾವುದಕ್ಕೂ ತೊಂದರೆ ಆಗದಿದ್ದ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೆ. 2 ಜನ ಗಂಡು ಮಕ್ಕಳು 2 ಜನ ಹೆಣ್ಣು ಮಕ್ಕಳು ಎಲ್ಲ ಹಾಗೆ ಸಂಸಾರ ಸುಖವಾಗಿ ಹೋಗ್ತಾ ಇತ್ತು. ಮಕ್ಕಳೆಲ್ಲ ವಿದ್ಯಾವಂತ ರಾಜ. ಹಾಗಾಗಿ ಏನೂ ತೊಂದರೆ ಇಲ್ಲ ಈಗ ದೇವ್ರ ದಯದಿಂದ. ನಮ್ಮ ಪೂರ್ವಜರು ಅಂದರೆ ಇಲ್ಲಿ ಬಹುಶಃ ಈ ದೊಡ್ಡನಹಳ್ಳಿಗೆ ನಮ್ಮ ಕುಟುಂಬದವರೇ ಮೊದಲು, ಅದಕ್ಕೂ ಮೊದಲು ದೊಡ್ಡನಹಳ್ಳಿಯಲ್ಲಿ ಯಾರೂ ಇರಲಿಲ್ಲ ಅಂತೇಳಿ ನಮಗೆ ತಿಳಿದು ಬಂದ ವಿಷಯ. ನಾವು ಮೂಲತಃ ಯಲ್ಲಾಪುರ ತಾಲೂಕಿನ ಭರಣಿಯಿಂದ ನಾವು ಈ ಕಡೆ ವಲಸೆ ಬಂದವರು ಹೇಳಿ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದ ನಮಗೆ ತಿಳಿದು ಬಂದ ವಿಷಯ. ನಮಗೂ ಗೊತ್ತಿದ್ದಂಗೆ ನಮ್ಮ ಕುಟುಂಬದವರು ಅಂದರೆ ನನಗೆ ಗಣಪತಿ ಅನಂತ ಪುಟ್ಟಯ್ಯವರೆಗೆ ನನಗೆ ಗೊತ್ತಿದೆ. ಅಂದರೆ ನಮ್ಮ ಅಜ್ಜನ ತಂದೆ ಅಲ್ಲಿ ಪುಟ್ಟಯ್ಯ ಶರ್ಮಣ, ಅಲ್ಲಿಂದ ಮುಂದಿನ ಇತಿಹಾಸ ನಮಗೆ ಗೊತ್ತಿದೆ. ಅಲ್ಲಿಂದಲೂ ಅನಂತ ಹೆಗಡೆಯವರು ಇರಬೇಕಾದ್ರೆ, ಅಂದರೆ ನಮ್ಮ ಅಜ್ಜ ಇರಬೇಕಾದ್ರೆ ಈ ದೇವಸ್ಥಾನ ಇಲ್ಲಿ ಕಾಣ್ತಾ ಇರುವ ಇದಿಷ್ಟೇ ಗರ್ಭಗುಡಿಯಷ್ಟೇ ಅವರು ತಮ್ಮ ಸಂಗಡಿಗರನ್ನೆಲ್ಲ ಸೇರಿಸ್ಕೊಂಡು, ಊರಿನ ಒಕ್ಕಲಿಗರನ್ನೆಲ್ಲ ಸೇರಿಸ್ಕೊಂಡು ಇದೊಂದು ಸಣ್ಣ ಒಂದು ಶಿಲಾಮಯವಾದಂಥ ಒಂದು ಇದನ್ನು ನಿರ್ಮಾಣ ಮಾಡಿದರು. ಅಂದರೆ ಎತ್ತಿನ ಗಾಡಿಯ ಮೇಲೆ ಮರಳು ಕಲ್ಲುಗಳನ್ನೆಲ್ಲ ತಂದು ನಿರ್ಮಾಣ ಮಾಡಿದ್ರು ಹೇಳಿ ನಮಗೆ ಗೊತ್ತಿರೋದು. ಅಲ್ಲಿಂದ ಮುಂದೆ ನಿರಂತರ ನಮ್ಮ ಮನೆಯವರೇ ಈ ಪೂಜೆಯನ್ನು ಮಾಡ್ತಾ ಬಂದರು. ನಮ್ಮ ನಮ್ಮ ತಂದೆಯ ಅಣ್ಣನ ಮಗ ಹೆಸನಗಳಲ್ಲಿ ಇದ್ದಾರೆ, ಅವರ ತಂದೆಯವರು, ಹಾಗೆ ಆ ಥರ ನಮ್ಮದು ಪರಂಪರೆ ನಡೆದು ಬಂದಿದೆ. ಅದಕ್ಕೂ ಒಂದು ಕಾರಣ ಅಂದರೆ ಈ ದೇವಸ್ಥಾನ ಇಲ್ಲಿ ಇದಾಗಬೇಕಾದ್ರೆ ನಮ್ಮ ಪೂರ್ವಜರಿಗೊಬ್ಬರಿಗೆ, ಅಂದರೆ ಬಹುಶಃ ಅದಕ್ಕೆ 400ಕ್ಕಿಂತ ಹೆಚ್ಚಿನ ಇತಿಹಾಸ ಇರ್ಬೋದು ಅಂತೇಳಿ ನನ್ನ ಅನಿಸಿಕೆ. ನಮ್ಮ ಕುಟುಂಬದ ಒಬ್ಬರಿಗೆ ರಾತ್ರಿ ಸ್ವಪ್ನದಲ್ಲಿ ಇಲ್ಲಿ ಕಾನನದಲ್ಲಿ ಒಂದು ಲಿಂಗ ಇದೆ, ಅಲ್ಲಿ ಒಂದು ಇದು ಎತ್ತಕಲು ಎಕ್ಕೆಯ ಗಿಡ ಇದೆ. ಅಲ್ಲಿ ಆ ಎಕ್ಕೆ ಗಿಡದ ಬುಡದಲ್ಲಿ ಒಂದು ಲಿಂಗ ಇದೆ, ಶಿವಲಿಂಗ. ಅದು ಶಿವಲಿಂಗದ್ದು ಉದ್ಭುತವಾಗಿದ್ದು, ಅದಕ್ಕೆ ಒಂದು ಆಕಳ ದಿನ ಹೋಗಿ ಅಲ್ಲಿ ಹಾಲು ಸುರಿಸಿ ಬರ್ತದೆ. ಅದಕ್ಕೆ ನೀವು ಪೂಜೆ ಮಾಡಬೇಕು, ನಂತರ ನಿಮಗೆ ಅನುಕೂಲ ಆದಾಗ ಅಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ರಾತ್ರಿ ಸ್ವಪ್ನದಲ್ಲಿ ಬಂತು. ಮಾರನೇ ದಿವಸ ಬೆಳಗ್ಗೆ ಬಂದು ನೋಡಿದಾಗ ಅದು ಹೌದಾಗಿತ್ತು. ಅವತ್ತಿಂದ ಅವ್ರು ನಿರಂತರ ಪೂಜೆ ಮಾಡಿದರು. ಹಾಗಾಗಿ ನಮ್ಮ ಮನೆಯವರು ಇದನ್ನೆಲ್ಲ ಮುಂದೆ ಪೂಜೆ ಮಾಡ್ತಾ ಹೋದರು. 2 ಕೋಟಿಯ ಒಂದು ದೇವಸ್ಥಾನದ ಪ್ರಾಜೆಕ್ಟ್ ನಡೀತಾ ಇದೆ. ಈಗಾಗಲೇ ನಾವು ಎಲ್ಲ ಅಧ್ಯಕ್ಷ ಶ್ರೀಪಾದ ಸಂಘ ನಾವೆಲ್ಲ ಅವ್ರ ಜೊತೆಗೂಡಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅವರು ದೇವರ ಇಚ್ಛೆಯಂತೆ ಅದೆಲ್ಲ ಕೆಲಸ ಆಗುವಂಥದ್ದು. ಜೊತೆಗೆ ಈ ನಮ್ಮ ಶ್ರೀಪಾದರಿಗೆ ಬಂದ ಮೇಲೆ ನಮ್ಮ ದೇವಸ್ಥಾನದ ಮದುವೆ ಕಾರ್ಯಗಳು ಹಾಗೂ ಉಪನಯನ ಹಲವಾರು ರೀತಿಯ ಧಾರ್ಮಿಕ ಕಾರ್ಯಗಳು ಸದಾಕಾಲ ನಡೀತಾ ಇದೆ ಅಚ್ಚುಕಟ್ಟಾಗಿ. ಯಾಕೆಂದರೆ ಮನೆ ಕೆಲಸಕ್ಕಿಂತ ಜಾಸ್ತಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿನ ದೇವನಿಗೆ ದೇವಸ್ಥಾನದ ಸಮೀಪ ಇರುವ ನೀರಿನ ಹೊಂಡದಿಂದ ನೀರನ್ನು ಹೊತ್ತು ತಂದು ಅಭಿಷೇಕ ಮಾಡಬೇಕು. ಅಭಿಷೇಕ ಮಾಡಲು ಈ ಹೊಂಡದ ನೀರನ್ನು ಬಿಟ್ಟರೆ ಬೇರೆ ನೀರನ್ನು ಬಳಸಿದರೆ ಅಂಥವರಿಗೆ ಬುದ್ಧಿಭ್ರಮಣೆ ಆಗುತ್ತೆ ಎಂಬ ಪ್ರತೀತಿ ಇದೆ. ಅಲ್ಲದೆ ಈ ಹೊಂಡದ ನೀರಿನಿಂದ ಸ್ನಾನ ಮಾಡಿದರೆ ಚರ್ಮ ರೋಗ ದೂರವಾಗುತ್ತದೆ ಎಂದು ಹೇಳಲಾಗುತ್ತೆ. ಹೊಂಡದಲ್ಲಿ ಸದಾಕಾಲ ನೀರು ತುಂಬಿಕೊಂಡಿರುತ್ತೆ. ಹೀಗಾಗಿ ಈ ಹೊಂಡಕ್ಕೆ ಕಟ್ಟೆಯನ್ನು ಕಟ್ಟಿ ನಿತ್ಯ ಸಾಕಷ್ಟು ಮಂದಿ ಈ ದೇಗುಲಕ್ಕೆ ಭೇಟಿ ನೀಡಿ ಭಗವಂತನ ಅನುಗ್ರಹ ಪಡೆಯುತ್ತಿದ್ದಾರೆ. ಈಗ ಈ ದೇವಸ್ಥಾನಕ್ಕೆ
ಅಭಿಷೇಕ ಮಾಡುವಂತಹ ನೀರು ಎಲ್ಲಿಂದ ಬರುತ್ತೆ, ಎಷ್ಟು ದೂರದಿಂದ ಬರುತ್ತೆ ಅನ್ನೋದನ್ನು ತೋರಿಸ್ತೇನೆ. ಇನ್ನೊಂದು 100 ಮೀಟರ್ ಅಂತರದಲ್ಲಿ ಆ ಒಂದು ತಿಳಿ ನೀರಿನ ಕೊಳ ಬಾವಿಯಾಗಿ ಮಾಡಿದ್ದಾರೆ. ಈಗ ಅದು ಬೇರೆ. ಇಲ್ಲಿಂದ ಆ ವೈದಿಕರು ಎಷ್ಟೊಂದು ಶ್ರಮದಿಂದ ನೀರನ್ನು ಒಯ್ತಾರೆ. ಅದೇ ನೀರನ್ನು ಯಾಕೆ ಒಯ್ತಾರೆ, ಆ ನೀರನ್ನು ಇಲ್ಲಿ ಬಾವಿ ಇದೆ ಆದರೂ ಆ ನೀರನ್ನು ಯಾಕೆ ಬಳಸಲ್ಲ, ಇದನ್ನೆಲ್ಲವನ್ನು ಸಮಗ್ರ ಚಿತ್ರಣದ ಸಹಿತ ತೋರಿಸ್ತೇನೆ, ಬನ್ನಿ. ಪ್ರಿಯ ವೀಕ್ಷಕರೇ, ಈಗ ನಾವು ಆ ಗರ್ಭಗುಡಿಗೆ ಅಭಿಷೇಕವಾಗಿರತಕ್ಕಂತಹ ನೀರಿನ ಹೊಂಡ, ಬಾವಿ ಅಥವಾ ಜಲಮೂಲಕ್ಕೆ, ದೇವರ ಹೊಂಡ, ನಾವು ಅಲ್ಲಿ ಬಂದಿದ್ದೇವೆ. ಆ ಜಲಮೂಲದ ವಿಶೇಷ ಏನು, ಆ ಜಲಮೂಲ ಯಾವ ರೀತಿ ಇರುತ್ತೆ, ಇಡೀ ವರ್ಷ ಯಾವ ರೀತಿ ಇರುತ್ತೆ, ಎಲ್ಲದರ ಚಿತ್ರಣವನ್ನು ತೋರಿಸ್ತೇನೆ ತಮಗೆ. ಬನ್ನಿ ನೋಡಿ. ಈ ರೀತಿ ತುಂಬ ತಿಳಿ ನೀರಿನ ದಟ್ಟ ಸಾಂದ್ರತೆಯಾಗಿ ನೀರಿರ್ತಕ್ಕಂತಹ ದೊಡ್ಡದಾದ ಬಾವಿ. ರಾವ್ ಅವರೇ, ನಾನು ಒಂದು ವಿಷಯ ನೋಡಿದೆ. ಇಲ್ಲಿ ಬಾವಿ ಆಗಬೇಕು ಎಲ್ಲ ಬಾವಿ ನೀರು ಆಗಬೇಕು ಎಲ್ಲ ಹೇಳಿದಿರಿ. ನಾನು ಈ ಬಾವಿ ನೋಡಿದೆ, ತುಂಬ ಹಾವಸೆ ಗಟ್ಟಿದೆಯಲ್ಲ, ಇದು ಅಭಿಷೇಕಕ್ಕೆ ಅಪವಿತ್ರ ಆಗುವುದಿಲ್ಲವಾ? ಇಲ್ಲ, ಇದು ಯಾವುದೇ ರೀತಿಯ ಅಪವಿತ್ರ ಆಗುವುದಿಲ್ಲ, ತೆಗೆದರ ಕಾಲೇನೂ ಆಗುವುದಿಲ್ಲ. ಅಷ್ಟಲ್ಲದೆ ಈ ಹಾವಸೆಯನ್ನು ಯಾವುದಾದ್ರು ಚರ್ಮ ರೋಗಕ್ಕೆ ಹಚ್ಚಿದಲ್ಲಿ ಅದು ವಾಸಿಯಾಗ್ತದೆ ಅನ್ನೋ ಒಂದು ಕಲ್ಪನೆ ಇದೆ. ವೀಕ್ಷಕರೇ, ಹಾವಸೆ ಸಹ ಮೆಡಿಸಿನ್ ಗುಣ ಹೊಂದಿದೆ ಅಂತ ಆದರೆ ಈ ನೀರು ವಿಶೇಷವಾದಂಥ ಔಷಧಿ ಗುಣ ಉಳ್ಳದ್ದಾಗಿರಬೇಕಲ್ಲ? ಅದನ್ನೇ ಈಗಾಗಲೇ ಹೇಳಿದೆ ನಾನು. ಈ ನೀರಿನಿಂದ ಸ್ನಾನ ಮಾಡಿದಾಗ ಪವಿತ್ರ ಸ್ನಾನ ಅಂತೇಳಿ ಪರಿಗಣಿಸಲ್ಪಡ್ತದೆ. ಈ ನೀರಿನಿಂದ ಸ್ನಾನ ಮಾಡಿದವ್ರಿಗೆ ಭಾಳ ಜನರು ಅದಕ್ಕಾಗಿ ಇಲ್ಲಿ ಬರ್ತಾರೆ. ಈ ನೀರಿನ ಸ್ನಾನವನ್ನು ಮಾಡಿ ಕೆಲವೊಂದು ಚರ್ಮ ರೋಗ ಗುಣ ಆದಂತಹ ಒಂದು ಉದಾಹರಣೆ ಇದೆ. ಇಲ್ಲಿ 1,000ಕ್ಕೂ ಹೆಚ್ಚು ಜನ ನಿರಂತರ ಬಂದು ಇಲ್ಲಿ ಸ್ನಾನ ಮಾಡ್ತಾರೆ. ಮತ್ತು ಇದು ನೋಡಲಿಕ್ಕೆ ಬರೀ 10 ಫೂಟಿನ ರಿಂಗಿನ ಬಾವಿ ಆದರೂ ಕೂಡ ಶಿವರಾತ್ರಿಯ ದಿನವೂ 1000ಗಟ್ಟಲೆ ಜನ ಸ್ನಾನ ಮಾಡಿದರೂ ಕೂಡ ನೀರು ಒಂದು 3 ರಿಂಗಿನಷ್ಟು, ಅಂದರೆ 6 ಫೂಟ್ನಷ್ಟು ಖಾಲಿ ಆಗ್ತದೆ. 15 ಫೂಟಿನ ಬಾವಿ ಇದು, 15 ಫೂಟ್ ಆಳ, 6 ಫೂಟ್ನ ಮಾತ್ರ ಖಾಲಿ ಆಗ್ತದೆ, ಹಾಗೆ ಉಳ್ಕೊಂಡಿರ್ತದೆ. ಅದಲ್ಲದೆ ನಮ್ಮ ದೇವಸ್ಥಾನದಲ್ಲಿ ನಾವು ಅನ್ನ ಸಂತರ್ಪಣೆಗಳೆಲ್ಲ ನಡೆದಾಗ ಅಥವಾ ವಿಶೇಷ ಕಾರ್ಯಕ್ರಮಗಳು, ಅಷ್ಟಬಂಧ ಕಾರ್ಯಕ್ರಮ ನಡೆದು 3 ದಿನದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ 3,000ಕ್ಕೂ ಹೆಚ್ಚಿನ ಜನ ಇಲ್ಲಿ ಸ್ನಾನ, ಊಟದ ವ್ಯವಸ್ಥೆ ಕೂಡ ಇದೇ ನೀರನ್ನು ನಾವು ಬಳಸಿದ್ದೇವೆ. ನೀರು ಖಾಲಿ ಆಗಲಿಲ್ಲ. ಅಷ್ಟರ ದೇವರ ಅಭಿಷೇಕಕ್ಕೂ ಕೂಡ ಇದೇ ನೀರನ್ನೇ ಅನಾದಿ ಕಾಲದಿಂದನೂ ಬಳಸ್ತಾ ಇದ್ದೇವೆ, ಈಗಲೂ ಬಳಸ್ತಾ ಇದ್ದೇವೆ, ಮುಂದೂ ಇದನ್ನು ಬಳಸಬೇಕು ಅಂತೇಳಿ ನಮಗೆ ಹಿರಿಯರಿಂದ ಬಂದಂಥ ಇದನ್ನು ವಿರುದ್ಧವಾಗಿ ಬೇರೆ ಮಾಡಿದಾಗ, ಕೆಲವರು ಮಾಡಿದಾಗ ಅವರಿಗೆ ಭ್ರಮಣೆ ಆಗಿದೆ ಅಂತಕ್ಕಂಥ ಒಂದು ಮಾತು ಕೂಡ ಇದೆ. ಈ ನೀರಿನಲ್ಲಿ ಪೊತ್ರೆಯನ್ನು ಹಾಕಿದಾಗ ಪೊತ್ರೆ ಮುಳುಗ್ತದೆ, ಅದೇ ಇದ್ರದ್ದು ವಿಶೇಷ. ಇಲ್ಲದ್ರ ಬಾಕಿ ಎಲೆ ಯಾವುದೇ ಹಾಕಿದ್ರೂ ಮೇಲೆ ತೇಲ್ತದೆ. ಇಲ್ಲಿ ಹಾಗಲ್ಲ. ಭಕ್ತಿಯಿಂದ ನಾವು ಅಲ್ಲಿ ಈ ಪುಷ್ಕರಣಿಗೆ ಹಾಕಿದಾಗ ಅಲ್ಲಿ ಆ ಪೊತ್ರೆ ಏನಾಗ್ತದೆ, ಮುಳುಗ್ತದೆ. ಇಲ್ಲಿ ಇದರ ಕೆಳಗಡೆ ದೇವರ ಇದೆ, ಎಲ್ಲ ಅಲ್ಲಿ ಹೋಗಿ ಕೂತ್ಕೊಳ್ತದೆ ಅನ್ನೋ ಒಂದು ಪ್ರತಿ. ಅಂದರೆ ಈ ಬಾವಿ ಹೊರತಾಗಿ ನಾವು ಬಾವಿಯಲ್ಲಿಯೂ ಪತ್ರೆ ಹಾಕಿದರೆ ಅದು ತೇಲುತ್ತದೆ. ಇದೊಂದು ಗಮನ ಮಾಡಬೇಕಾದಂತ. ಇಲ್ಲಿಗೆ ಬರುವ ಭಕ್ತಾದಿಗಳು ದೇವರಿಗೆ ಬಿಲ್ವಾರ್ಚನೆ, ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಸರ್ವಾಲಂಕೃತ ಸೇವೆ, ಅಭಿಷೇಕ, ಅಷ್ಟೋತ್ತರ ಶತನಾಮ ಪೂಜೆ, ಹಣ್ಣುಕಾಯಿ ಸೇವೆ ಮಾಡಿಸಬಹುದು.
ಸಾಕ್ಷಾತ್ ಪರಮೇಶ್ವರ ಇಷ್ಟಪಟ್ಟು ಬಂದು ನೆಲೆಸಿದ ಈ ಪುಣ್ಯಕ್ಷೇತ್ರ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ದೊಡ್ಡನಳ್ಳಿ ಊರಿನಲ್ಲಿದೆ. ಈ ದೇವಾಲಯ ಶಿರಸಿಯಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಸಾಧ್ಯವಾದರೆ ಶಿರಸಿಗೆ ಹೋದಾಗ ಈ ದೇವಾಲಯ ದರ್ಶನವನ್ನ ಮಾಡಿ ಬನ್ನಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.